ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಕರ್ನಾಟಕದ ಅತ್ಯಂತ ರಹಸ್ಯ ಮತ್ತು ಪವಿತ್ರವಾದ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ನದಿಯ ಒಳಗೆ 1000ಕ್ಕೂ ಹೆಚ್ಚು ಶಿವಲಿಂಗಗಳು ಕೆತ್ತಲ್ಪಟ್ಟಿದೆ ಅಂದರೆ ನಂಬ್ತೀರಾ? ಹೌದು, ನಾನಿವತ್ತಿರೋದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಹತ್ರ ಇರೋ ಈ ಅದ್ಭುತವಾದ ತಾಣ ಸಹಸ್ರಲಿಂಗದಲ್ಲಿ. ಶಿರ್ಸಿಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿ ಯಲ್ಲಾಪುರ ರಸ್ತೆ ಮುಖಾಂತರ ಬಂದರೆ ಈ ಸಹಸ್ರಲಿಂಗವನ್ನು ತಲುಪ್ಬೋದು. ಇಲ್ಲಿಗೆ ಬರೋ ದಾರಿಯಂತೂ ತುಂಬ ಸಖತ್ತಾಗಿದೆ. ಸುತ್ತಲೂ ದಟ್ಟವಾದ ಪಶ್ಚಿಮ ಘಟ್ಟಗಳ ಕಾಡುಗಳು ಮತ್ತು ಅಡಿಕೆ ತೋಟಗಳು ಸಿಗುತ್ತವೆ. ಗಾಡಿಯನ್ನು ಪಾರ್ಕ್ ಮಾಡಿ ಕೇವಲ 2 ನಿಮಿಷ ನಡ್ಕೊಂಡು ಹೋದರೆ ನಮಗೆ ಶಾಲ್ಮಲಾ ನದಿಯ ದರ್ಶನ ಆಗುತ್ತೆ. ನದಿಯ ಹತ್ತಿರ ಹೋಗ್ತಾ ಇದ್ದ ಹಾಗೆ ಆ ನೀರಿನ ಸೌಂಡು ಮತ್ತು ಪ್ರಕೃತಿಯ ತಂಪಾದ ಗಾಳಿ ನಮ್ಮ ಮೈಂಡನ್ನು ಕಂಪ್ಲೀಟಾಗಿ ರಿಫ್ರೆಶ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸುತ್ತಲೂ ಇರೋ ಪ್ರತಿಯೊಂದು ಕಲ್ಲಿನ ಮೇಲೂ ಶಿವಲಿಂಗಗಳು ಮತ್ತು ಅವುಗಳ ಎದುರು ನಂದಿಯ ವಿಗ್ರಹಗಳನ್ನ ಕೆತ್ತಲಾಗಿದೆ. ನದಿಯ ನೀರು ಈ ಲಿಂಗಗಳ ಮೇಲೆ ಹರಿದು ಹೋಗುವಾಗ ಪ್ರಕೃತಿಯೇ ಸ್ವತಃ ಈ ಶಿವನಿಗೆ ನಿರಂತರವಾಗಿ ಅಭಿಷೇಕ ಮಾಡ್ತಾ ಇರೋ ಥರ ಕಾಣಿಸುತ್ತೆ. ನದಿಯ ವಿಶಾಲವಾದ ಪಾತ್ರದಲ್ಲಿ ನೂರಾರು ಕಲ್ಲುಗಳ ಮೇಲೆ ಈ ರೀತಿಯ ಕೆತ್ತನೆಗಳನ್ನ ಮಾಡಿರೋದನ್ನ ನೋಡೋದೇ ಒಂದು ಅದ್ಭುತವಾದ ಅನುಭವ. ಇದರ ಹಿಂದೆ ಇರೋ ಹಿಸ್ಟ್ರಿ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. 16ನೇ ಶತಮಾನದಲ್ಲಿ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾ ಇದ್ದ ರಾಜ ಸದಾಶಿವರಾಯ ವರ್ಮ ಅವರು ಈ ಲಿಂಗಗಳನ್ನ ಕೆತ್ತಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ರಾಜನಿಗೆ ಮಕ್ಕಳಿಲ್ಲದ ಕಾರಣ ಸಂತಾನ ಭಾಗ್ಯಕ್ಕಾಗಿ ಮತ್ತು ಇಡೀ ರಾಜ್ಯದ ಒಳಿತಿಗಾಗಿ ಈ ನದಿಯ ಕಲ್ಲುಗಳಲ್ಲಿ ಸಾವಿರಾರು ಶಿವಲಿಂಗಗಳನ್ನ ಕೆತ್ತಿಸಿ ಪೂಜೆ ಮಾಡಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಈ ಜಾಗ ಭಕ್ತರ ಪಾಲಿನ ಪವಿತ್ರ ತಾಣವಾಗಿದೆ. ಇಲ್ಲಿ ನದಿಗೆ ಅಡ್ಡಲಾಗಿ ಒಂದು ಸುಂದರವಾದ ಸೇತುವೆ ಕೂಡ ಇದೆ. ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಯೋಕ್ಕಂತೂ ಸಖತ್ತಾಗಿರುತ್ತೆ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದರೆ, ಇಲ್ಲಿಗೆ ಬರೋದಾದರೆ ಅಕ್ಟೋಬರ್ನಿಂದ ಮಾರ್ಚು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ನೀರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಲ್ಲಿ ಇರೋ ಶಿವಲಿಂಗಗಳು ಕಾಣಿಸೋಲ್ಲ. ಸೊ ನಿಮ್ಮ ಮುಂದಿನ ಟ್ರಿಪ್ಪು ಲಿಸ್ಟ್ಗೆ ಈ ಸಹಸ್ರಲಿಂಗವನ್ನು ಖಂಡಿತ ಆ್ಯಡ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.